ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರ ಇಂಟ್ರೆಸ್ಟ್ ಇದ್ದಾರೆ ಸರ್ ಯಾರೇ ಸೆಂಟ್ರಲ್ ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ, CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ. ಭೇಟಿಯಾಗಿದ್ವಿ. ನಮ್ಮ ಇಲಾಖೆ ಸಂಬಂಧ ಸುಮಾರು ಪೆಂಡಿಂಗ್ ಇದೆ ಬಹು ವರ್ಷಗಳಿಂದ. ಸೊ ಅದು ಸಾಕಷ್ಟು ಸಾರಿ ಭೇಟಿಯಾಗಿದ್ದೀವಿ. ಇನ್ನೂ ನಮ್ಮಿಂದ ಕ್ಲಿಯರ್ ಆಗಬೇಕು, ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆಗಬೇಕಾಗಿದೆ. ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಪೆಂಡಿಂಗ್ ಇದೆ ಅಂತ. ಸೊ ಅದನ್ನು ಈಗಾಗಲೇ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸಭೆಗಳನ್ನು ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ಕೆಲವು ಬಾಕಿ ಇದೆ. ಸೊ ತಕ್ಷಣ ಸಭೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ತೀವಿ. ಒಂದೇ ಸಾರಿ ಆಗಲ್ಲ, ಅದು 3-4 ಸಭೆ ಮಾಡಿ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್ ಈ ಟನಲ್ ರೋಡ್ ಏನಾಯ್ತು? ಟನಲ್ ರೋಡ್ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕಷ್ಟೇ. ಅದು CM ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗಿದೆ. ಸೊ ಅಲ್ಲಿ ಮಾತ್ರ ಬಾಕಿ ಇದೆ. ಅದು ರಾಷ್ಟ್ರೀಯ ಹೆದ್ದಾರಿಗೆ ಯಾವುದ್ರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರ ಇಂಟ್ರೆಸ್ಟ್ ಇದ್ದಾರೆ ಸರ್ ಯಾರೇ ಸೆಂಟ್ರಲ್ ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ, CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸುದೀರ್ಘ ಮಾತುಕತೆ ಭೇಟಿಯಾದ್ವಿ. ಅಲ್ಲ ಸರ್, 1 ಗಂಟೆ ಮಾತುಕತೆ. ಇಲ್ಲ, ಯಾವಾಗಲೂ ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೊತಾರೆ, ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದಲ್ಲ, ಅದೇ ಎಲ್ಲ ಸುತ್ತಾಗ್ತಾರೆ. ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ, ಈಗಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ಮ ಜೊತೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾರೆಯಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ, ನಮ್ಮ ತೀರ್ಮಾನ ಅಲ್ಲ ಅದು. ಅವ್ರು ಮಾಡಿದಾಗ ಅದನ್ನು ಚರ್ಚೆ ಮಾಡೋಣ. ಈಗ ದಲಿತ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಬಂದು ಹೈಕಮಾಂಡ್ನ ಭೇಟಿ ಆಗ್ತಾರೆ ಅನ್ನೋದು ತಾವು ಒಬ್ಬರೇ ಬಂದಿದೆ ಸರ್. ಈಗ ನೀವು ಒಬ್ಬರೇ ಬಂದಿದ್ದೀರಿ, ರಾಜಣ್ಣ ಅವರು ಬರ್ತಿದ್ದಾರೆ. ನಂದು ಬಂದದ್ದು ನನ್ನ ಕೆಲಸಕ್ಕೋಸ್ಕರ. ನಾವು ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ. ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದ್ವಿ ಅಷ್ಟೇ. ಅವ್ರು ಬೇರೆಯವ್ರು ಬಂದಿರ್ಬೋದು, ಅವ್ರ ಇಲಾಖೆ ಕೆಲಸ ಇರ್ಬೋದು, ಬಂದಿರ್ಬೋದು. ಅಲ್ಲ, KC ವೇಣುಗೋಪಾಲ್ ಭೇಟಿಯಾಗಿದ್ದು ಬೆಳಗ್ಗೆ ಸಿಕ್ಕಿದ್ರು ಅವರು ಕೂಡ. ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ. ಸೊ ಚರ್ಚೆ ಮಾಡಿದ್ವಿ. ಬೇರೆ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಜಕೀಯ ಆಯಿತು, ಸರ್ಕಾರದ ಬಗ್ಗೆ ಆಯ್ತು, ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿ. ನಾಯಕರುಗಳನ್ನು ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಇಲ್ಲ, ಎಲ್ಲ ಸುಳ್ಳು. ಎಷ್ಟು ಸಲ ಹೇಳಿದ್ರೆ ಏನು, 1 ವರ್ಷದಿಂದ ಹಂಗೆ ಹಳೇದೇ ಓಡ್ತಾ ಇದೆ ಅದು. ಹಳೇದ ನಾವು ಹೋಗ್ಬೇಕಂದ್ರೆ ನಿಮ್ಗೆ ಹೆದರಿ ನಾವು ಹೋಗ್ತಾನೆ ಇಲ್ಲ. ಹೋಗ್ಬೇಕಂತ ರೆಡಿಯಾಗಿ ವಾಪಸ್ ಬಂದ್ವಿ ನಾವು ಏರ್ಪೋರ್ಟ್ನಿಂದ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ವೀಸಾ ಏನಿಲ್ಲ, ಅರವಿಲ್ಲ ಇದೆ ವೀಸಾ. ಅಲ್ಲೇನೋ ವೀಸಾ ಅವಶ್ಯಕತೆ ಇಲ್ಲ, ಅಲ್ಲೇ ಹೋಗಿ ತೆಗೆದುಕೊಳ್ಬೋದು. ಹೀಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಶಾಸಕರು ಹೋಗಿ ಬಂದರು. ನಾವು ಎದುರು ಹೋಗ್ತಾ ಇಲ್ಲ. ಸುಮಾರು ಶಾಸಕರು ಹೋಗಿ ಬಂದರು. ಎಲ್ಲ ಗ್ರೂಪಾಗಿ ಹೋಗಿದ್ದಾರೆ. 10 ಜನ 20 ಜನ ಹೋಗಿ ಬಂದ್ದಾರೆ. ಸೊ ನೋಡೋಣ, ನಾವು ಹೋಗೋದಾರೆ ಒಬ್ಬರೇ ಹೋಗ್ಬೇಕಾಗ್ತದೆ. ಗುಂಪು ಅಂತ ಪ್ರಶ್ನೆ ಇಲ್ಲ.